ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಂತ ಮಲ್ಲಪ್ಪ ಜೊತೆಯವರು. ಉಣ್ಣಾವ್ ಈ ಹೆಸರು ಕೇಳಿದ್ರೆ ಸಾಕು, ಎಲ್ಲೂ ಕೇಳಿದಿಲ್ಲಪ್ಪ ಇದು ಅಂತೇಳಿ ಇಡೀ ದೇಶದ ತುಂಬ ಜನ, ಅದರಲ್ಲೂ ಎಜುಕೇಟೆಡ್ ಜನ ಕೇಳೋದು ಸ್ವಾಭಾವಿಕ ಅದ. ಎಲ್ಲೂ ಕೇಳಿದ್ದೀವಿ, ಏನಿಲ್ಲ ಉತ್ತರ ಪ್ರದೇಶದಲ್ಲೇ ಒಂದು ದೊಡ್ಡ ಅಲ್ಲೇ ಅತ್ಯಾಚಾರ ಮತ್ತು ಜೊತೆಗೆ ಸಂತ್ರಸ್ತೆಯ ತಂದೆಯನ್ನು ಜೈಲಲ್ಲೇ ಅದು ಪೊಲೀಸ್ ಕಸ್ಟಡಿಯಲ್ಲಿ ಕೊಲಿಸಿದಂಥ ಘಟನೆ. ಇವೆರಡು ಘಟನೆ ಉನ್ನಾವದಲ್ಲಿ ನಡೆದಿದೆ. ಒಂದು ಅತ್ಯಾಚಾರ ಆಗ್ತದೆ, ಅತ್ಯಾಚಾರದ ಸಂತ್ರಸ್ತೆಯ ತಂದೆಯನ್ನು ಪೊಲೀಸ್ ಠಾಣೆಯಲ್ಲಿ ಕೊಲೆ ಮಾಡಲಾಗ್ತದೆ. ಇವೆರಡು ಕೇಸ್ಗಳಿಂದಾಗೆ ಅಲ್ಲಿಯ ಶಾಸಕ BJP ಅವರು ಕುಲ್ದೀಪ್ ಸಿಂಗ್ ಸೆಂಗರ್ ಇವ್ರಿಗೆ ಜೀವಾವಧಿ ಶಿಕ್ಷೆ, ಒಟ್ಟಾರೆ ಜೈಲಿಂದ ಹೊರಗೆ ಬರ್ಕೊಡೋದಪ್ಪ ಅನ್ನುವಂಥ ಶಿಕ್ಷೆ. ಯಾಕೆಂದ್ರೆ ಸಣ್ಣದಲ್ಲ, ಮಧ್ಯದಾಗೆ ಅತ್ಯಾಚಾರ, ಪಾಪ ಅವ್ರ ಬದುಕನ್ನು ಹಾಳು ಮಾಡಿದಂಥದ್ದು, ಜೊತೆಗೆ ಅವ್ರ ತಂದೆಯನ್ನು ಇಲ್ಲಾಗಿಸಿದ್ದು, ಅದು 10 ವರ್ಷ. ಹೀಗಾಗಿ ಬರೋ ಸಾಧ್ಯ ಇರಲಿಲ್ಲ. ಇದನ್ನು ಚಾಲನೆ ಮಾಡಿದರು ಹೈಕೋರ್ಟ್ನಲ್ಲೇ. ಸೆಂಗರ್ ಅವರು ಅನುಕೂಲವಂತರು, ಶಾಸಕರಾಗಿದ್ದಂಥವರು, ಜೊತೆಗೆ ಪ್ರಭಾವಿ ಅಲ್ಲಿಯ ನಾಯಕರು BJP ಅವರು. ಹೀಗಾಗಿ ಅವ್ರಿಗೆ ಹೈಕೋರ್ಟ್ನಲ್ಲೇ ಒಂದು ವಾದ ಮಂಡಿಸಿದರು. ಇಲ್ಲ, ನಾನು ತಪ್ಪು ಮಾಡಿಲ್ಲ, ಮತ್ತು ನಾನು ಅದನ್ನು ಕೊಟ್ಟಂಥ ಶಿಕ್ಷೆ ಭಾಳ ದೊಡ್ಡದ ಅಂತೇಳಿ ಏನೋ ಹೇಳ್ಕೊಂಡು ಮಾಡಿ ಹೈಕೋರ್ಟ್ ಇದ್ದು ಏನು ಮಾಡ್ತದಪ್ಪ ಅಂತಂದ್ರೆ, ಈ ವಿಚಾರಣಾ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ಅಂದರೆ ಜೀವಾವಧಿ ಶಿಕ್ಷೆ ವಿಧಿಸುವುದಲ್ಲದೆ ತಮ್ಮ ಸಹಜ ಜೀವನದ ಉಳಿದ ಅವಧಿಯನ್ನು ಜೈಲಲ್ಲಿಯೇ ಇರಬೇಕು ಎಂದು ಆದೇಶ ಮಾಡಿತ್ತಲ್ಲ, ಆ ಕೇಸನ್ನು, ಆ ನಿರ್ಣಯವನ್ನು ಇದು ಅಮಾನತ್ನಲ್ಲಿ ಇಟ್ಟುಬಿಡ್ತದೆ ಹೈಕೋರ್ಟ್. ನಾವು ಹೇಳುವವರೆಗೆ ಅಥವಾ ಪೂರ್ಣ ಡಿಸಿಷನ್ ಬರುವವರೆಗೆ ಅದು ಅಮಾನತ್ನಲ್ಲಿರಲಿ ಆರ್ಡರು. ಯಾವುದು ಇದು ವಿಚಾರಣಾ ನ್ಯಾಯಾಲಯದಲ್ಲಿ ಬಂದಂಥ ಆಜ್ಞೆ. ಹಿಂಗಾದ ಕೂಡಲೇ ಸಡನ್ನಾಗಿ ಈ ಸಂತ್ರಸ್ತೆ ಮತ್ತು ಅವ್ರ ಕುಟುಂಬದವರು ಗಾಬರಿ ಆಗ್ತಾರೆ. ಯಾಕಂದರೆ ಸೆಂಗರ್ನ ಇತಿಹಾಸ ಭಾಳ ಕಠೋರ, ಕಠಿಣ ಮತ್ತು ಗುಂಡಾಗಿರಿಂದ ಕೂಡಿದಂಥದ್ದು, ಅದರಲ್ಲೂ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥದ್ದು, ಗಂಭೀರ ಅಪರಾಧಗಳು ಅವ್ರ ಮೇಲೆ ಆರೋಪಗಳಿದ್ದಾವೆ. ಅತ್ಯಾಚಾರದಂಥದ್ದು, ಕೊಲೆ ಅನ್ನುವಂಥದ್ದು, ಇಂಥ ಘೋರ ಆರೋಪಗಳು ಅವ್ರ ಮೇಲೆ ಇದ್ದಾವೆ. ಇಂಥವ್ರು ಬಿಟ್ಟರೆ ನಾವು ಉಳಿದಿಲ್ಲ ಅನ್ನುವಂಥ ಭಯ ಆ ಸಂತ್ರಸ್ತೆಗೆ. ಅದಕ್ಕಾಗಿ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ಅದಕ್ಕೆ ಸ್ಟ್ರೈಕ್ ಮಾಡಿದರು ದೆಹಲಿ ಪೊಲೀಸ್ ಸ್ಟೇಷನ್ ಮುಂದೆ. ಮತ್ತೇನು ಮಾಡಿದರು, ಇದಕ್ಕೆ ಯಾವುದಕ್ಕೇನು ಬಗ್ಗುದಿಲ್ಲ, ಇವ್ರು ಮಣಿದಿಲ್ಲ ಅಂತ ಗೊತ್ತಾದಾಗ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಕಟ್ಟಿ ಏರಿದಾರೆ. ಕಟ್ಟಿ ಏರೆ ಈ ಏನಪ್ಪ ಅಂತಂದ್ರೆ ಕೋರ್ಟ್ ಇದ್ದ ನಮಗೆ ಅವ್ರನ್ನ ಮೊದಲಿದ್ದಂಥ ಶಿಕ್ಷೆಗೆ ಒಳಪಡಿಸ್ರಿ, ಜೀವಾವಧಿ ಶಿಕ್ಷೆ ಅವ್ರ ಹೊರಗೆ ಬಿಡ್ಲಿಕ್ಕೆ ಹೋಗಬೇಡ ಅನ್ನೋಂಥ ಮನವಿಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ನೆಲೆಯಲ್ಲೇ ಅವ್ರಿಗೆ ಏನಾಗಿದ್ದಪ್ಪ ಅಂತಂದ್ರೆ, ಈ ಹೈಕೋರ್ಟ್ ಇದ್ದಿದ್ದು ವಿಚಾರಣೆ ಮುಗಿಯುವವರೆಗೆ, ಅದು ಫೈನಲ್ ಡಿಸಿಷನ್ ಬರೋವರೆಗೆ ಸ್ವಲ್ಪ ಹೊರಗೆ ಅಡ್ಡಾಡಿ ನಡೀತಿದ್ದಪ್ಪ ಅನ್ನೋಂಥ ರಿಲ್ಯಾಕ್ಸೇಷನ್ ತೋರಿಸಿದ್ರು. ಅದಾಯಿತು, ನಮಗೆ ತೊಂದರೆ ಆಗ್ತದೆ, ಜೀವಕ್ಕೆ ಅಪಾಯ ಅಂತೇಳಿ ಸಂತ್ರಸ್ತೆ ಮತ್ತು ಅವ್ರ ಸಂಬಂಧಿಕರು, ಅವ್ರ ಅಣ್ಣ ಗಾಬರಿ ಆಗಿದ್ದಕ್ಕಾಗಿ ಈಗ ಮತ್ತೊಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಳಿದ್ದಾರೆ, ನಮ್ಮ ದಯವಿಟ್ಟು ಇವರಿಂದ ಮುಕ್ತಿ ಕೊಡಿಸ್ರಿ, ನಾಳೆ ನಮಗೆ ತೊಂದರೆ ಅದ ಸೆಂಗಾರ್ ಅವರಿಂದ ಅನ್ನುವಂಥ ಮಾತನ್ನು. ಈ ಹಿನ್ನೆಲೆಯಲ್ಲಿ ಜೀವಾವಧಿ ಶಿಕ್ಷೆಯನ್ನು ಪ್ರಶ್ನಿಸಿ ಸೆಂಗಾರ್ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ಇತ್ಯರ್ಥ ಆಗುವವರೆಗೆ ಶಿಕ್ಷೆಯನ್ನು ಅಮಾನತಿರಿಸಿ, ಇತ್ಯರ್ಥ ಆಗೋದು ದೆಹಲಿ ಕೋರ್ಟಿದ್ದು ಇದನ್ನು ಅಮಾನತಲ್ಲಿಡ್ರಪ್ಪ ಅಂತ ಹೇಳ್ತು. ಅದು ತೆಗೀರಿ, ಈಗ ಅಮಾನತಿ ತೆಗೆದಕ್ಕೆ ಅವ್ರ ಶಿಕ್ಷೆ ಆಗುವಂಗಿಡ್ರಿ, ಅದು ಡಿಸಿಷನ್ ಏನಾರು ಕೊಡಲಿ ಅಂತ ನೋಡೋಣ ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇಟ್ಟಿದ್ದಾರೆ. ಈ ಸೆಂಗಾರ್ ಅನ್ನೋಂಥ ವ್ಯಕ್ತಿ ಭಾಳ ಗಂಭೀರ ಕ್ರಿಮಿನಲ್ ಆರೋಪಿದಂಥವ ಮತ್ತು ಅತ್ಯಾಚಾರದ ಘೋರ ಅಪರಾಧದಲ್ಲಿ ಭಾಗಿಯಾದಂಥವ. ಅಂಥವನಿಗೆ ನೀಡಾದ ಶಿಕ್ಷೆಯನ್ನು ಅಮಾನತುಗೊಳಿಸಿ ಜಾಮೀನು ನೀಡುವ ಮೂಲಕ ಹೈಕೋರ್ಟ್ ಗಂಭೀರ ತಪ್ಪು ಮಾಡಿದೆ ಅಂಥೇಳಿ ಈ ಸೆಂಗರ್ ವಿರೋಧವಾಗಿ ಈ ಸಂತ್ರಸ್ತೆ ಪರವಾಗಿದ್ದಂಥ ಅಡ್ವೊಕೇಟ್, ವಕೀಲರು ವಾದ ಮಾಡ್ತಾರೆ. ಇದರಿಂದ ಮತ್ತಷ್ಟು ಹಾನಿ ಆಗ್ತದೆ ನಮ್ಮ ಕುಟುಂಬಕ್ಕೆ ಅಂತೇಳಿ. ಈ ಎಲ್ಲ ಬೆಳವಣಿಗೆ ನೋಡಿಕೊಂಡಾಗ ಅದನ್ನು ತೊಗೊಂಡು ಈಗ ಸುಪ್ರೀಂ ಕೋರ್ಟಿಗೆ ಕೇಳಿದ್ದಾರೆ, ಅದು ಆಗ್ತದೆ ಏನಾಗ್ತದೆ ನೋಡೋಣ ಅದನ್ನು. ಬಟ್ ಇಲ್ಲಿ ಒಂದು ಗಮನಿಸಬೇಕಾದ ಏನಪ್ಪ ಅಂದ್ರೆ, ಸೆಂಗರ್ನಂಥ ಒಬ್ಬ ಅಪರಾಧಿ ಹಿನ್ನೆಲೆ, ಆರ್ಥಿಕ ಅಪರಾಧಿ ಹಿನ್ನೆಲೆಯಲ್ಲೇ ಮತ್ತೊಂದು ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ, ಸಂತ್ರಸ್ತೆಯ ಅಪ್ಪನನ್ನು ಕಸ್ಟಡಿಯಲ್ಲಿ ಕೊಲಿಸಿದಪ್ಪ ಇವರು ಅನ್ನುವಂಥ ಆರೋಪದವರಿಗೆ. ಅದಕ್ಕಾಗಿ 10 ವರ್ಷ ಕಠಿಣ ಶಿಕ್ಷೆ ಅದ. ಈಗ ಅವ್ರಿಗೇನೋ ಅಮಾನತು ಕೊಟ್ಟಿದ್ದಾರೆ, ಅದು ಹೊರಗೆ ಬಂದಿಲ್ಲ. ಅದು 10 ವರ್ಷದ ಕೇಸರು ಇನ್ನೂ ಒಳಗಿದ್ದಾರೆ ಈ ಸೆಂಗರ್ ಅವರು. ಆದರೆ ಇವ್ರು ಒಟ್ಟೆ ಬಿಡಬೇಡ ಅನ್ನೋಂಥ ಅಭಿಪ್ರಾಯ ಸಂತ್ರಸ್ತಿದೆ. ಯಾಕಂದರೆ ಹೊರಗೆ ಬಂದ್ರೆ
ನನ್ನ ಜೀವಕ್ಕೆ ಆಪತ್ತು ಬರ್ತಾರೆ, ನಮ್ಮ ಮನೆತನ ಆಪತ್ತು ಬರ್ತಾರೆ ಅನ್ನುವಂಥ ಭಯ ಅವರು. ಈ ಒಂದು ಹಿನ್ನೆಲೆಯಲ್ಲಿ ಶಂಕರ್ಗೆ ನೀಡಿದಂಥ ಶಿಕ್ಷೆ ಅಮಾನತು ಮಾಡಿದ್ದು ತಪ್ಪ, ಆದ ಶಿಕ್ಷೆ ಆಗಬೇಕು ಅವ್ರಿಗೆ. ಅವ್ರು ಹೊರಗೆ ಬರ್ಕೊಡೋದು, ಯಾಕಂದರೆ ಅಪರಾಧಿ ಹಿನ್ನೆಲೆದ ಜೊತೆಗೆ ಆರ್ಥಿಕವಾಗಿ ಭದ್ರಿದ್ದಾರೆ. ಈ ದೇಶದ ಹೆಚ್ಚು ಕಡಿಮೆ ಎಲ್ಲ ಈ ಒಂದು MLA MP ಯಾರು ರೀತಿ ಇದ್ದಾರೋ ಅವರು ಅದೇ ರೀತಿ ಇದ್ದಾರೆ. ಆರ್ಥಿಕವಾಗಿ ಭದ್ರ ಇರೋದ್ರಿಂದಾಗಿ, ಜೊತೆಗೆ BJP ಅಂತ ಸರ್ಕಾರ ಇರೋದ್ರಿಂದಾಗಿ ಈ ಸಹಜವಾಗಿ RSSದ ಅಥವಾ BJPಯ ಪ್ರಭಾವಿತ ಆಗೋದ್ರಿಂದಾಗಿ ಈ ವ್ಯಕ್ತಿನ ಹೊರಗೆ ಬಿಡ್ಕೊಡೋದು ಅನ್ನುವಂಥ ಮಾತನ್ನು ಅವರ ಸಂತಸ್ತೆ ವಾದ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ಈ ಎಲ್ಲ ಚರ್ಚೆಗಳು ನಡೀತಾ ಇದ್ದಾವೆ, ಅದು ಬಯಸ್ತಾ ಇದ್ದಾರೆ ಇವ್ರು ಬಿಡ್ಕೊಡೋದಪ್ಪ ಅಂತೇಳಿ. ಆದರೆ ಇದು ಆದೇಶ ಏನಾಗ್ತದೆ ನೋಡ್ಬೇಕು ಅದನ್ನು. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಆ ಸಂತ್ರಸ್ತೆಯ ತಂದೆಯ ಕೊಲೆಯನ್ನು ಪೊಲೀಸ್ ಸ್ಟೇಷನ್ ಆಗಿದ್ದರಿಂದಾಗಿ ಇವ್ರ ಮೇಲೆ ಇದನ್ನು ಮಾಡಿದವರು ಇವರು ಅನ್ನೋಂಥ ಆರೋಪ ಇರೋದ್ರಿಂದ ಅದು ಒಂದು ಶಿಕ್ಷೆ ಇದಕ್ಕಾಗಿ ಒಳಗಿದ್ದಾರೆ ಇವರು. ಶಂಕರ್ ಅವರು ಇನ್ನೂ ಬಿಡುಗಡೆ ಆಗಿಲ್ಲ, ಆದರೆ ಬಿಡುಗಡೆ ಆಗೋ ಸಾಧ್ಯತೆ ಹೆಚ್ಚಾಗಿದ್ದರಿಂದಾಗಿ ಗಡಬಡಿಸಿ ಇವರ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಸಂತ್ರಸ್ತೆ ಮತ್ತು ಅವ್ರ ಸಂಬಂಧಿಕರು ಆ ಶಿಕ್ಷೆಯಿಂದ ಹೊರಗೆ ಬರದಂಗೆ ಅಲ್ಲೇ ಇರುವಂಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಶಂಕರ್ ಒಳಗಿದ್ದಾರೆ ಇಲ್ಲಂತಲ್ಲ, ಆದರೆ ತಪ್ಪಿಸಿಕೊಳ್ಳೋ ಎಲ್ಲ ಸಾಧ್ಯತೆಗಳು ಅಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಕೇಳಿ ಬರುತ್ತಿರುವಂಥ ಆರೋಪಗಳು. ಹೀಗಾಗಿ ಶಂಕರ್ ಇದ್ದಂಥವಾಗ ಹೊರಗೆ ಬಿಡಬಾರದು ಅಂತ ತಿಳ್ಕೊಂಡು ಸುಪ್ರೀಂ ಕೋರ್ಟ್ನ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಇವರು. ಈ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಉನ್ನಾವದಲ್ಲಿ ಅತ್ಯಾಚಾರಗಳಂತ ಕುಟುಂಬದ ಹೆಣ್ಣು ಮಕ್ಕಳು ಅವ್ರ ಸಂಬಂಧಿಕರು ಇದನ್ನು ಮೇಲ್ಮನವಿ ಸಲ್ಲಿಸಿ ಶಂಕರ್ನ ಅಮಾನತು ಮಾಡಬೇಡ್ರಿ, ಅವ್ರು ಒಳಗೆ ಇಡ್ರಿ ಅನ್ನುವಂಥ ಮಾತನ್ನು ಹೇಳಿಕೊಳ್ತಾ ಇದ್ದಾರೆ. ಇನ್ನು ಏನಾಗ್ತದೆ ಕೋರ್ಟ್ನಲ್ಲಿ ನೋಡೋಣ ಅದನ್ನು. ಆದರೆ ಇದು ನೋಡಿದಾಗ ಈ ಉತ್ತರ ಭಾರತದಲ್ಲಿ, ಅದರಲ್ಲೂ ಉತ್ತರ ಪ್ರದೇಶದಲ್ಲೇ ಈ ಏನು ನಡೀತಾ ಇದೆ ಗುಂಡಾಗಿರಿಯ ಒಂದು ಮಾತುಕತೆಗಳು ಅಥವಾ ಒಂದೇನು ಆರೋಪಗಳು ಬರ್ತಾ ಇದ್ದಾವೆ, ಇವತ್ತಿಲ್ಲಿ ಕಾಮನ್ ಆಗಿ ಹೋಗಿಬಿಟ್ಟಿದ್ದಾವೆ. ಹೀಗಾಗಿ ಇದನ್ನು ಕಂಟ್ರೋಲ್ಗೆ ತರೋದು ಹೇಗೆ ಅನ್ನುವಂಥ ಚಿಂತೆ ಸಹಜವಾಗಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಅದ. ಬಟ್ ಅವರು ಆ ದಿಶೆಯಲ್ಲಿ ಹೆಚ್ಚು ತೆರಿಗೆ ಕೆಡಿಸ್ಕೊಳ್ಳೋಂಗೆ ಕಾಣೋದಿಲ್ಲ. ಅಲ್ಲಿ CM ಇದ್ದಂಥವರು ಆದಷ್ಟು ನೆಮ್ಮದಿಯಿಂದ ಇದ್ದಂಗೆ ಅನ್ನಿಸ್ತಾ ಇದ್ದಾರೆ. ಬಟ್ ಆದರೂ ಸಹಿತ ಈ ಒಂದು ಶಿಕ್ಷೆಯಿಂದಾಗಿ ಸಹಜವಾಗಿ ಇವರು BJP ಇರೋದ್ರಿಂದ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ ಸರ್ಕಾರ ಮಾಡಲಿ. ಆದರೆ ಅದೇ ಕಾರಣಕ್ಕೆ ರಾಜ್ಯ ಸರ್ಕಾರದ ಪರವಾಗಿ ಹೋಗೋಂಥ ನಮ್ಮ ಏನಪ್ಪ ಅಂತಂದ್ರೆ ಈ ಅಂಜಲಿ ಪಟೇಲ್ ಮತ್ತು ಶಿಲ್ಪಕರ್ ಇವರು ಮೇಲ್ಮನವಿ ಸಲ್ಲಿಸಿ ವಕೀಲರು ಆದಷ್ಟು ಇವ್ರಿಗೆ ನ್ಯಾಯ ಕೊಡಿಸ್ರಿ, ಇವ್ರನ್ನ ಬಿಡುಗಡೆ ಮಾಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನೇನಾಗ್ತದೆ ಗೊತ್ತಿಲ್ಲ. ಬಟ್ ಈಗ ಮಾತ್ರ ಶಂಕರ್ ಇದ್ದಂಥವ ಇನ್ನೂ ಕೋರ್ಟ್ನಲ್ಲೇ ಬಂಧನದಲ್ಲಿದ್ದೆ ಅನ್ನೋದು ಅಷ್ಟೇ ಮುಖ್ಯ. ಯಾಕಂದ್ರೆ ಇನ್ನೂ ಅವನ ಮೇಲಿನ ಒಂದು 10 ವರ್ಷ ಶಿಕ್ಷೆ ಆಗಿದ್ದ, ಇನ್ನೂ ಮುಗಿದಿಲ್ಲ ಅದು. ಈ ಯಾವ ಸಂತ್ರಸ್ತೆ ತಂದೆಯ ಕಸ್ಟಡಿ ಸತ್ತಿದ್ದಕ್ಕಾಗಿ, ಕಸ್ಟಡಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ, ಆ ಸಣ್ಣ ಜೈಲದಲ್ಲಿ ಪೊಲೀಸ್ ಜೈಲದಲ್ಲಿ ಸತ್ತು ಹೋಗಿದ್ದಕ್ಕಾಗಿ ಅವ್ರು ಇವತ್ತು ಅನಾಥರಾಗಿದ್ದಾರೆ. ಅದಕ್ಕೆ ನೀವ ಕಾರಣ ಅನ್ನೋಂಥ ವಾದನೂ ಮಾಡೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಏನೇನಾಗ್ತದೆ ನೋಡೋಣ ಅದನ್ನು. ಬಟ್ ಏನೋ ಆಗಲಿ, ಶಂಕರ್ ಕೊಟ್ಟಂಥ ಜೀವಾವಧಿ ಶಿಕ್ಷೆಯನ್ನು ನೀವು ಮುಂದುವರಿಸ್ರಿ, ಅದಕ್ಕೆ ಕೊಡ್ರಿ ಅನ್ನುವಂಥ ಒತ್ತಡವನ್ನು ಎಲ್ಲ ಜನ ಮಾಡ್ತಾಯಿದ್ದಾರೆ. ಇನ್ನು ಯಾವ ರೀತಿ ಅವ್ರಿಗೆ ಶಂಕರ್ ಅವ್ರ ಶಿಕ್ಷೆ ಆಗ್ತದೆ ನೋಡಬೇಕು. ಬಟ್ ಈಗ ಮಾತ್ರ ಶಂಕರ್ ಇದ್ದಂಥವ ಈ ಒಂದು ಬಂಧನದಿಂದ ಹೊರಗೆ ಬರುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಇನ್ನಾದರೂ ಈ ಶಂಕರ್ ಅನ್ನುವಂಥ ವ್ಯಕ್ತಿ ಚೆನ್ನಾಗಿ ಇದ್ದರೆ ಒಳ್ಳೆಯದು, ಒಳ್ಳೆಯ ಆಡಳಿತ ನಡತೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯದ. ಇಲ್ಲ ಇಂಥ ನಡತೆಗಳು ಮುಂದುವರಿಸ್ಕೊಂಡು ಹೋದರೆ ಕಷ್ಟ ಆಗ್ತೈತಿ ಅನ್ನೋದು ಸಾಮಾನ್ಯ ಅಭಿಪ್ರಾಯ. ಏನೋ ಆಗಿರೋ ಒಟ್ಟಲ್ಲಿ ಉನ್ನಾವದ ಶಂಕರ್ ನನಗೆ ಶಿಕ್ಷೆ ಆಗಿದ್ದಂತೆ ನಿಜ, ಆದರೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಲಭ ಇಲ್ಲ ತಪ್ಪಿಸ್ಕೊಳ್ಳೋದು ಅಂತ ಹೇಳ್ತಾ ನಮ್ಗೆ ಅನಿಸಿದ ಕೆಲವು ಮಾತಾಡ್ತೀವಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸದ್ಯದ ಕೈಗೊಂಡು ಬಂದರೆ